ನಾವೆಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಆಗ್ತಕ್ಕಂಥವು ನಾವು ಚರ್ಚೆ ಮಾಡಿದ ತಕ್ಷಣಕ್ಕೆ ಇಲ್ಲಿ ಏನು ಬದಲಾವಣೆಗಳಾಗಲ್ಲ. ಬಾಯಿ ಚಟ್ಟಕ್ಕೆ ಅಷ್ಟೇ ನಾವು ಹೇಳ್ಬೇಕು. ನಿಮಗೆ ಆಹಾರ ಸಿಗುತ್ತೆ, ನೀವು ಅದನ್ನು ಸಾಯಂಕಾಲ ತನಕ ಉಜ್ಜುತ್ತೀರಿ ಹಾಕ್ಕೊಂಡು ವಾಸು ಹಿಂಗಂದ್ರು ಇನ್ನೊಬ್ರು ಹಿಂಗಂದ್ರು ಅಂತ ಹೇಳ್ಬಿಟ್ಟು ಅದಕ್ಕೆ ಯಾಕೆ ನಾವು ಪ್ರೇರಣೆ ಕೊಡೋಣ? ಅದಕ್ಕೆ ಆಗಬೇಕಾದ ಏನಾರು ಇದೆಯಾ? ನಾನು ಹೇಳಿದ್ರಿಂದ ಏನಾದ್ರೂ CM ಬದಲಾವಣೆ ಆಗ್ತಾರಾ? ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡ್ತಾರಾ? DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ? ನಮ್ಮ ಯೋಗ್ಯತೆ ಏನು ಎಷ್ಟೋ ನಮ್ಮ ಪರಿಮಿತಿ ಒಳಗೆ ನಾವು ಮಾತಾಡಬೇಕು. ಕೆಲವರೆಲ್ಲ ಎಡ್ಲಾಂಗಾಗಿ ಮಾತಾಡ್ತಾರೆ, ಅದ್ರ ನೆಸಿಟಿನೇ ಇರಲ್ಲ. ಸುಮ್ಮನೆ ಪ್ರಚಾರಕ್ಕೋಸ್ಕರ ಏನೋ ಮಾತಾಡೋದು. ಆ ಥರ ಏನಕ್ಕೆ ಮಾತಾಡಬೇಕು? ಒಂದು ಪಕ್ಷದ ಚೌಕಟ್ಟಿನಾಗಿದ್ದಾಗ ಪಕ್ಷ ಏನೋ ಒಂದು ಡಿಸಿಷನ್ ತಗೊಳುತ್ತೆ. ಆ ಡಿಸಿಷನ್ಗೆ ಎಲ್ಲರೂ ಬದ್ಧರಾಗಿರ್ಬೇಕು. ನನಗೂ ಗೊತ್ತಿಲ್ಲ, ಇನ್ನೊಬ್ರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಯಾರೇನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಇರ್ಬೋದು ಹೈಕಮಾಂಡ್ ಆದಲ್ಲಿ ಏನೋ ತೀರ್ಮಾನಗಳು ಮಾಡ್ಕೊಂಡಿರ್ತಾರೆ. ಅವ್ರು ದೊಡ್ಡ ಲೆವೆಲ್ ನಾಯಕರುಗಳು. ಅವರು ಅದಕ್ಕೇನು ತೀರ್ಮಾನ ಮಾಡ್ಕೊಂಡವರು ಅದ್ರ ಪರವಾಗಿ ಹೋಗ್ತಾರೆ. 5 ವರ್ಷ ಸಿದ್ದರಾಮಯ್ಯನೇ ಇರ್ತಾರೆ ಅಂತ ಹೇಳಿದರೆ ಅವ್ರ ಮಾತುಕತೆ ಆಗಿದೆ. 5 ವರ್ಷ ಸಿದ್ದರಾಮಯ್ಯನೇ ಇರ್ತಾರೆ. ಅಲ್ಲ, ನೀವು ಏನು ಗೊತ್ತಿರ್ತದೆ. ನಾವು ಸಿಂಗಲ್ ಒನ್ ವೇ ಮಾಡಿದ್ದೀವಿ. ಒನ್ ವೇ ಮಾಡಿದಾಗ ಈಗ ಮುಂದೆ ಅಲ್ಲಿ 2 ಬಸ್ಗಳು ಮತ್ತು 2 ಲಾರಿ ಬಂದರೆ ಲಾರಿ ಬಸ್ಸು 2 ಮತ್ತು ಕಾರು ಲಾರಿ ಪಾಸ್ ಆಗ್ಲಿಕ್ಕೆ ಆಗಲ್ಲ. ಅದಕ್ಕೆ ಒನ್ ವೇ ಮಾಡಿದ್ದೀವಿ. ಅವು ಮುಂದೆ ಇಲ್ಲಿ ಚೋಳೂರು ರೋಡಿಗೆ ಬಂದು ಚೋಳೂರಿಂದ ಇಲ್ಲಿ ಬರ್ತವೆ. ಕೆಲವೆಲ್ಲ ಇದ್ರ ಹತ್ರ ಹೋಗಿ ಅವರು ಒತ್ತುಗಡ್ಡೆ ಹತ್ರ ಹೋಗಿ ತಿರುಗಿಸ್ಕೊಂಡ್ಬಂದು ಹೋಗ್ತಾ ಇದ್ದಾರೆ. ಶುರುವಾಗೋದಕ್ಕೆ ಮೊದಲು ಯಾವ್ಯಾವ ಹೈವೇ ಹೋದಂಥವಕ್ಕೆಲ್ಲ ಕೇಸ್ ಹಾಕಿ ನಾವು ಗಲಾಟೆ ಮಾಡಿ ಎಲ್ಲವೂ ಇಲ್ಲಿ ಬರಂಗೆ ಮಾಡಿದ್ದು. ಈಗ ಒಂದು ಸ್ವಲ್ಪ ಪ್ರಯಾಣಿಕರಿಗೆ ಅಸ್ತವ್ಯಸ್ತ ಆಗಿದೆ. ರೋಡ್ ಆಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ಆ ಥರ ಆಗಿದೆ. ಸರಿ ಮಾಡ್ತೀವಿ. ನಾವು ಸರಿ ಮಾಡಿದ್ದು ಫಸ್ಟ್ ಆ ಥರ ಇತ್ತು. ಹೈವೇಲೆ ಹೋಗೋವು ಎಲ್ಲ ಶಿವಮೊಗ್ಗ ಆ ಕಡೆ ಚಿಕ್ಕಮಗಳೂರು ಶಿವಮೊಗ್ಗ ಹೋಗೋ ಬಸ್ ಎಲ್ಲ. ಆಮೇಲೆ ಎಲ್ಲರನ್ನೂ ಕರೆದು ನಾನು DC ಅವ್ರಿಗೆ ಹೇಳಿ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿ ಎಲ್ಲ ಬಸ್ಸು ಇಲ್ಲಿ ಬಂದು ಸೈನ್ ಹಾಕ್ಸ್ಕೊಂಡು ಮಾಡಿದ್ದು. ಈಗ ಈ ರಸ್ತೆ ಕಾಮಗಾರಿ ನಡೀತಾ ಇರೋದ್ರಿಂದ ಸ್ವಲ್ಪ ಗೊಂದಲ ಆಗಿದೆ. ಅದು ಸರಿಪಡಿಸ್ತಕ್ಕಂಥ ಮಾಡ್ತೀವಿ.